ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ಬ್ರಾಂ ಬ್ರೀಂ ಬ್ರೋಂ ಸಹ ಬುಧಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರನಾಡಿ. ನಮ್ಮ ಅಗ್ನಿಹೋತ್ರದ ಕ್ಲಾಸಸ್ ಮೊನ್ನೆ ಮುಗೀತು. ಇನ್ನು ನಮ್ಮ ರೇಖಿ ಕ್ಲಾಸಸ್ ಮತ್ತೆ ಕ್ರಿಸ್ಟಲ್ ಹೀಲಿಂಗ್ ಕ್ಲಾಸಸ್ ಇರ್ತಕ್ಕಂಥದ್ದು ಕೇವಲ 800 ರೂಪೀಸಲ್ಲಿ 4 ದಿವಸದ ಕ್ಲಾಸ್ ಇರುತ್ತೆ. ಆ 4 ದಿವಸದಲ್ಲಿ ಒಂದು ದಿವಸ ಕ್ಲೀನ್ಸಿಂಗ್ ಆಕ್ಟಿವಿಟಿ ಅಂತ ಇರುತ್ತೆ. ಮೈಂಡ್, ಬಾಡಿ, ಸೋಲ್ನ ಹೇಗೆ ನಾವು ಕ್ಲೀನ್ ಮಾಡ್ಕೋಬೇಕು, ಯಾವ ರೀತಿ ನಮ್ಮ ಮನಃಶುದ್ಧಿ, ಆತ್ಮಶುದ್ಧಿ, ದೇಹ ಶುದ್ಧಿನ ಮಾಡ್ಕೊಳ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರವನ್ನ ನಾನು ಕ್ಲಾಸ್ನಲ್ಲಿ ಹೇಳ್ಕೊಡ್ತೀನಿ. ಹಾಗೆ ಕ್ರಿಸ್ಟಲ್ಸ್ ಅನ್ನೋದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕ್ರಿಸ್ಟಲ್ಸ್ ಅಲ್ಲಿ ಬಂದಿರತಕ್ಕಂಥದ್ದು ಸೋರ್ಸ್ ಇಂದ ಒಂದು ತಿಳ್ಕೋಬೇಕು. ಇವತ್ತೇನು ನಾವು ಭೂಮಿಲಿ ಯಾವ್ಯಾವ ಕ್ರಿಸ್ಟಲ್ಸ್, ಇವಾಗ ನಾನು ಹಾಕೊಂಡಿರ್ತಕ್ಕಂಥ ಇವೆರಡು ಕ್ರಿಸ್ಟಲ್, ಫಾರ್ ಎಕ್ಸಾಂಪಲ್ 2 ಕ್ರಿಸ್ಟಲ್ಸ್ ಇದೆ. ಈ ಕ್ರಿಸ್ಟಲ್ಸ್ ಭೂಮಿಲಿ ನ್ಯಾಚುರಲ್ ಆಗಿ ಬಂದಿರತಕ್ಕಂಥದ್ದು, ನ್ಯಾಚುರಲ್. ಸೊ ಇದು ಯಾವಾಗ ಮ್ಯಾನುಫ್ಯಾಕ್ಚರ್ ಆಯ್ತು, ಯಾವಾಗ ಮ್ಯಾನುಫ್ಯಾಕ್ಚರ್ ಆಗ್ತಾ ಇತ್ತು? ಇದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಏನಿಲ್ಲ, ಭೂಮಿಯಲ್ಲೇ ಬಂದಿರತಕ್ಕಂಥದ್ದು. ಭೂಮಿಲಿ ಬಂದಿದೆ ಅಂತಂದ್ರೆ ಯಾವ ಸೋರ್ಸ್ ಇಂದ ಬಂತು? ಸೂರ್ಯನಿಂದ. ಸೂರ್ಯನಿಂದ ಯಾವ ಸೋರ್ಸ್ ಅಲ್ಲಿ ಬಂತು? ನಮ್ಮ ಬ್ರಹ್ಮಾಂಡದ ಮಧ್ಯಭಾಗ ಇರತಕ್ಕಂಥ ನಮ್ಮ ಈ ಒಂದು ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಹೇಳ್ತೀವಲ್ಲ, ಅಲ್ಲಿಂದ ಬಂದಿರತಕ್ಕಂಥದ್ದು. ಸೊ ಎಲ್ಲೋ ಕೋಟಿ 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 ದೂರ ಇರ್ತಕ್ಕಂಥ ಸ್ಥಳದಿಂದ ನಮ್ಮ ಭೂಮಿಲಿ ಇರ್ತಕ್ಕಂಥ ಕೆಲವು ಅರಳುಗಳಿರ್ಬೋದು, ಕ್ರಿಸ್ಟಲ್ಸ್ ಇರ್ಬೋದು, ಅಲ್ಲಿ ಫಾರ್ಮ್ ಆಗಿ ಇಲ್ಲಿ ಬಂದಿದೆ. ಅದ್ರಲ್ಲಿ ಏನೋ ಒಂದು ಎನರ್ಜಿ ಇದೆ, ಅದ್ರಲ್ಲಿ ಏನೋ ಒಂದು ಶಕ್ತಿ ಇದೆ, ಅದ್ರಲ್ಲಿ ಏನೋ ಒಂದು ನಮಗೆ ಒಳ್ಳೇದಾಗ್ತಕ್ಕಂಥ ಒಂದು ವಿಚಾರ ಇದೆ. ಅದನ್ನೆಲ್ಲನೂ ಕೂಡ ಟ್ರೈಡ್ ಅಂಡ್ ಟೆಸ್ಟೆಡ್ ಬೈ ಅವರ್ ಹಿಂದಿನ ಕಾಲದ ಜನಗಳಿಂದ. ಸೊ ಇವತ್ತು ಕೂಡ ನೀವು ಆಫ್ರಿಕನ್ ಟ್ರೈಬ್ಸ್ಗೆ ಹೋಗಿ, ಮೆಸೊಪೊಟೇಮಿಯನ್ಗೆ ಹೋಗಿ, ಬೋಟ್ಸ್ವಾನಕ್ಕೆ ಹೋಗಿ, ಮ್ಯಾಂಗೋಲಿಯಾಕ್ಕೆ ಹೋಗಿ, ಅವರು ತುಂಬಾನೇ, ಇವನ್ ಈಜಿಪ್ಷಿಯನ್ಸ್ ಅಷ್ಟೇನೆ, ಸಿಕ್ಕಾಪಟ್ಟೆ ಬೀಡ್ಸ್ ಅವ್ರಿಗೆ ಕ್ರೇಜ್. ಏನೋ ಅದರಲ್ಲಿ ಮ್ಯಾಜಿಕಲ್ ಪವರ್ಸ್ ಇದೆ. ಎಲ್ಲೋ ಒಂದು ಕಡೆ ಅದು ಒಂದು ಸೋರ್ಸ್ ಆಫ್ ಎನರ್ಜಿ ಅಂತ ಇರ್ತಕ್ಕಂಥದ್ದು. ನೀವು ಗ್ರೀಕ್ಸ್ ಹೋದ್ರು ಅಷ್ಟೇ, ಮತ್ತೆ ನೀವು ಜಪಾನ್ ಅಲ್ಲೂ ಅಷ್ಟೇ, ನೀವು ಆಸ್ಟ್ರೇಲಿಯನ್ಸ್ ಆಗಿರೋದು, ಸೊ ಮ್ಯಾಂಗೋಲಿಯನ್ ಅಂತ ಹೇಳಿದೀನಿ, ಜಿಂಬಾಬ್ವಿಯನ್ಸ್, ಕ್ಯೂಬನ್ಸ್, ನೀವು ಎಲ್ಲಿ ಹೋದ್ರು ಕೂಡ ಆ ಸೋರ್ಸ್ ಆಫ್ ಎನರ್ಜಿನ ಕ್ರಿಸ್ಟಲ್ ಅಲ್ಲಿ ತಗೊಳ್ತಾರೆ. ಕ್ರಿಸ್ಟಲ್ ಹೀಲಿಂಗ್ ಅಂತಾನೆ ಕರೀತಾರೆ. ಕ್ರಿಸ್ಟಲ್ ಇಂದ ಹೀಲ್ ಆಗ್ತಕ್ಕಂಥದ್ದು, ಅದರಲ್ಲಿ ಮೆಡಿಸಿನಲ್ ಪ್ರಾಪರ್ಟೀಸ್ ಇರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ತುಂಬಾ ಜನ ಇದರಲ್ಲಿ ಮೆಡಿಸಿನಲ್ ಪ್ರಾಪರ್ಟಿ ಹೇಳಬೇಕು ಅಂತಂದ್ರೆ, ಅನೇಕ ಔಷಧಿಗಳಲ್ಲಿ ಕೆಲವು ಸಣ್ಣ ಸಣ್ಣದಾಗಿರ್ತಕ್ಕಂಥ ಅರಳುಗಳನ್ನ ತೇಯ್ದು ಅದನ್ನ ಹೊಟ್ಟೆಗೆ ಹಾಕ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಸ್ವರ್ಣ ಭಸ್ಮ ಅಂತ ಕೇಳಿರ್ತೀರ ನೀವು. ಈ ಆಯುರ್ವೇದದಲ್ಲಿ ಪುಷ್ಯ ನಕ್ಷತ್ರ ದಿವಸ ಮಕ್ಕಳಿಗೆ 2-3 ಡ್ರಾಪ್ ಹಾಕ್ತಾರೆ ಸ್ವರ್ಣ ಭಸ್ಮ ಅಂತ. ಪುಷ್ಯ ನಕ್ಷತ್ರ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರ ದಿವಸ ನೀವು ಆಯುರ್ವೇದಿಕ್ ಎಲ್ಲರೂ ಹೋದ್ರೆ ಅಲ್ಲಿ ಗೋಲ್ಡ್ದು ಲೇಪನ, ಸಣ್ಣ ಗೋಲ್ಡ್ ಡ್ರಾಪ್, ಅಂದ್ರೆ ದೇಹಕ್ಕೆ ಗೋಲ್ಡ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಆ ಗೋಲ್ಡ್ ಅಂಶ ಬಾಡಿಗೆ ಹೋದಾಗ ವಿಶೇಷವಾಗಿರ್ತಕ್ಕಂಥ ತೇಜಸ್ ಹೆಚ್ಚಾಗಿ ಬರ್ತಕ್ಕಂಥದ್ದು ಇರುತ್ತೆ. ಹಾಗೆ ಅರಳುಗಳಲ್ಲೂ ಕೂಡ ಅನೇಕ ಮಂತ್ರಮಣಿ ಔಷಧ ಅಂತಾನೆ ನಮ್ಮ ಶಾಸ್ತ್ರ ಶುರುವಾಗೋದು. ಮಂತ್ರ, ಮಣಿ, ಔಷಧ. ಆ ಮಣಿಯಲ್ಲಿ ಬರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಹೀಲಿಂಗ್ ಟೆಕ್ನಿಕ್ಸ್ ಇರ್ತಕ್ಕಂಥದ್ದು, ಅದು ಸೂತಿಂಗ್ ಟೆಕ್ನಿಕ್ಸ್ ಇರ್ತಕ್ಕಂಥದ್ದು. ಯಾರಿಗೆ ಮೈಂಡ್ ಸ್ವಲ್ಪ ರಿಲ್ಯಾಕ್ಸೇಷನ್ ಇಲ್ಲ, ಕ್ಲಿಯರ್ ಕ್ವಾರ್ಡ್ಸ್ ಅಂತ ಬರ್ತಕ್ಕಂಥದ್ದು ಹಾಕೊಳ್ತಾರೆ. ಯಾರಿಗೆ ಮೈಂಡ್ ಸ್ವಲ್ಪ ಡಿಸ್ಟರ್ಬ್ ಆಗಿದೆ, ಡಿಪ್ರೆಷನ್ ಇದ್ದಾರೆ, ಅವ್ರಿಗೆ ಮೂನ್ ಸ್ಟೋನ್ ಅನ್ನೋದು ವಿಶೇಷವಾಗಿರ್ತಕ್ಕಂಥದ್ದು. ಯಾರಿಗೆ ಅಬಂಡೆನ್ಸ್ ಬೇಕು, ಅಬಂಡೆನ್ಸ್, ಹೆವಿ ಮನಿ ಬೇಕು, ಸಿಟ್ರೈನ್ ಅಂತ ಬರ್ತಕ್ಕಂಥದ್ದು. ಯಾರಿಗೆ ಆರೋಗ್ಯದಲ್ಲಿ ಸ್ವಲ್ಪ ತೀರಾ ಏರ್ಪೇರ್ ಆಗ್ತಾ ಇರ್ತಕ್ಕಂಥದ್ದು, ಬ್ಲಡ್ ಸ್ಟೋನ್ ಅಂತ ಕರೀತಾರೆ. ಇವೆಲ್ಲ ಕ್ರಿಸ್ಟಲ್ಸ್ ಇಟ್ ಹ್ಯಾಸ್ ಬಿನ್ ಟ್ರೈಡ್ ಅಂಡ್ ಟೆಸ್ಟೆಡ್. ಯಾಕೆ ಇವತ್ತು ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಬುಧ ಕನ್ಯಾ ರಾಶಿಗೆ ಪ್ರವೇಶ ಆಗಿದ್ದಾನೆ. ಬುಧ ಕನ್ಯಾ ರಾಶಿ ತನ್ನ ಸ್ವಂತ ಮನೆ. ಯಾವಾಗ ಬುಧ ತನ್ನ ಸ್ವಂತ ರಾಶಿಯಾಗಿರ್ತಕ್ಕಂಥ, ಅದು ಕೂಡ ಉಚ್ಚ ರಾಶಿಯಾಗಿರ್ತಕ್ಕಂಥ ಕನ್ಯಾ ರಾಶಿಗೆ ಪ್ರವೇಶ ಆದಾಗ ಬೇಕಾದ್ರೆ ನೋಡ್ಕೊಳ್ಳಿ, ಈ ಒಂದು 10 ಅಕ್ಟೋಬರ್ವರೆಗೂ ಹೊಸ ಇನ್ವೆನ್ಷನ್ಸ್ ಗಳನ್ನ ತಂದು ಕೊಡ್ತಕ್ಕಂಥ ಒಂದು ಪ್ಲಾನೆಟ್. ಮರ್ಕ್ಯುರಿ ಇಸ್ ಕಾಲ್ಡ್ ದಿ ಪ್ಲಾನೆಟ್ ಆಫ್ ಇಂಟೆಲಿಜೆನ್ಸ್. ಸೊ ಆ ಇಂಟೆಲಿಜೆನ್ಸ್ ಇದ್ದಾಗ ಅಲ್ಲಿ ನಮಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಾವಾಗ ಗೋಚಾರದಲ್ಲಿ ವರ್ಷಕ್ಕೊಂದು ರೌಂಡ್ ಅಲ್ಲ, 88 ಡೇಸ್ ಅಲ್ಲಿ ಸೂರ್ಯನ್ ಸುತ್ತಾನೆ, 88 ಡೇಸ್. ಬಟ್ ನಾವು ಸೂರ್ಯನಿಂದ ಕ್ಯಾಲ್ಕುಲೇಷನ್ ಮಾಡಿದಾಗ ಅದು ಆಲ್ಮೋಸ್ಟ್ 300 to 330 ಡೇಸ್ ಒಳಗೆ ಬರುತ್ತೆ ಅದೇ ರಾಶಿಗೆ ಮೂಮೆಂಟ್ ಆಗಿ. ಆ ಒಂದು ಕ್ಯಾಲ್ಕುಲೇಷನ್ ತಗೊಂಡಾಗ ಪ್ರತಿ ವರ್ಷ
ಹೊಸ ಹೊಸ ಆವಿಷ್ಕಾರಗಳು ಅಂತ ಹೇಳ್ತೀವಿ, ಹೊಸ ಹೊಸ ಇನ್ವೆನ್ಷನ್ಸ್ ಅಂತ ಹೇಳ್ತೀವಿ, ಹೊಸ ಹೊಸ ಡಿಸ್ಕವರೀಸ್ ಅಂತ ಹೇಳ್ತೀವಿ. ಎಲ್ಲವೂ ಕೂಡ ಬುಧ ಕನ್ಯಾ ರಾಶಿಲಿ ಇದ್ದಾಗ ಸಮಥಿಂಗ್ ನ್ಯೂ ಹ್ಯಾಸ್ ಬೀನ್ ಗಿವನ್ ಟು ದಿ ವರ್ಲ್ಡ್. ಸಮಥಿಂಗ್ ನ್ಯೂ ಹ್ಯಾಸ್ ಬೀನ್ ಗಿವನ್ ಟು ದಿ ವರ್ಲ್ಡ್. ಯಾವಾಗಲೂ ಅಷ್ಟೇ ನೋಡಿದ್ದೀನಿ, ಬುಧ ಕನ್ಯಾ ರಾಶಿಯಲ್ಲಿ ಬಂದಾಗ ಸಮಥಿಂಗ್ ಏನೋ ಕಂಡುಹಿಡಿದ್ರು, ಏನೋ ಒಂದು ಹೊಸ ಮೆಡಿಸಿನ್ ಬಂತು, ಸಮಥಿಂಗ್ ನ್ಯೂ ವ್ಯಾಕ್ಸಿನೇಷನ್ ಬಂದಿದೆ, ಸಮಥಿಂಗ್ ನ್ಯೂ ಒಂದು ಟೆಕ್ನಾಲಜಿ ತಂದಿದ್ದಾರೆ. ಸೊ ಈ ರೀತಿ ಅನೇಕದಿರತಕ್ಕಂಥದ್ದು. ಇವಾಗ ಟೆಕ್ನಾಲಜಿ ಅಂತೂ ಹೊಸ ಹೊಸ ತರ್ತಾನೆ ಇರ್ತಾರೆ. ಸಾಫ್ಟ್ವೇರ್ ಫೀಲ್ಡ್ಗೆ ಹೋದ್ರೆ ಇವಾಗ ಬೇಕಾದಷ್ಟು ಬರ್ತಾ ಇರುತ್ತೆ. ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಲ್ಲಿಗೆಲ್ಲ ಅಡ್ವಾನ್ಸ್ ಲೆವೆಲ್ ಹೋಗಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋಗಿ, ಅಲ್ಲಿಂದ ಚಾಟ್ GPT ಹೋಗಿ, ಕಮ್ಮಿ ಲಾಂಗ್ ವೇ. ಇವಾಗ ಇನ್ನೂ ಅದಕ್ಕಿಂತ ಅಡ್ವಾನ್ಸ್ ವಿಚಾರನೂ ಕೂಡ ನೋಡ್ತಾ ಇರ್ತಕ್ಕಂಥದ್ದು ಇದೆ. ಸೊ ಹಾಗೆ ನಮ್ಮ ಆಸ್ಟ್ರಾನಮಿಲೂ ಕೂಡ ಹೊಸ ಹೊಸ ಆವಿಷ್ಕಾರಗಳನ್ನ ತಗೊಂಡ್ಬರ್ತಾ ಇದ್ದಾರೆ. ಫುಡ್ ಇಂಡಸ್ಟ್ರಿ ತಗೊಳ್ಳಿ, ಎಲ್ಲದರಲ್ಲೂ ಇದೆ. ಬಟ್ ಆದ್ರೆ ಏನಾಗಿದೆ, ಈಗ ಕಲಿಯುಗ ಆಗಿರೋದ್ರಿಂದ ಎಲ್ಲ ಸ್ವಲ್ಪ ಕಲಬೆರಕೆ ಜಾಸ್ತಿ, ಹೊಸತನ ತರ್ತಾ ಇರ್ತಕ್ಕಂಥದ್ದು. ಈಗ ರೀಸೆಂಟ್ ಆಗಿ ಏನು ಅಂತ ಗೊತ್ತಿದೆ ಎಲ್ಲರಿಗೂ, ದೇವಸ್ಥಾನದಲ್ಲಿ ಪ್ರಸಾದ ಕೂಡ ಏನಾಗಿದೆ ಅಂತ ಎಲ್ಲರಿಗೂ ತಿಳ್ಕೊಂಡಿದ್ದಾರೆ. ಸೊ ಇಟ್ ಈಸ್ ಆಲ್ ಮನುಷ್ಯನ ಒಂದು ವಿಕೃತವಾಗಿರ್ತಕ್ಕಂಥ ಮನಸ್ಥಿತಿ ಹಾಳು ಮಾಡುತ್ತೆ. ಅದ್ರಲ್ಲಿ ಏನಿಲ್ಲ, ನಮಗೇನು ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಅದೇನು ಸ್ಕೇರ್ಸಿಟಿ ಇತ್ತಾ? 2 ನಿಮಿಷ ಮಾತಾಡಬೇಕು ಅಂದ್ರೆ ಸ್ಕೇರ್ಸಿಟಿ ಏನಿರ್ಲಿಲ್ಲ ನಮಗೆ. ಪ್ರಸಾದಕ್ಕೆ ಸ್ಕೇರ್ಸಿಟಿ ಏನಿರ್ಲಿಲ್ಲ. ಅದ್ರಲ್ಲೇನೋ ದುಡ್ಡು ಉಳಿಸ್ಕೊಂಡು ಬೇರೆ ಏನೋ ಮಿಕ್ಸ್ ಮಾಡಿಕೊಂಡು ಅದ್ರಲ್ಲಿ ಕಮ್ಮಿ ರೇಟ್ ಸಿಗುತ್ತೆ, ಅದು 100 ರೂಪೀಸ್ ಆದ್ರೆ ಇದೇನೋ 19 ರೂಪೀಸ್ 20 ರೂಪೀಸ್ 80 ರೂಪೀಸ್ ಸೇವ್ ಮಾಡಿ ಭಾವನೆಗಳಿಗೆ ಧಕ್ಕೆ ಮಾಡ್ತಕ್ಕಂಥ ಒಂದು ವಿಚಾರಗಳನ್ನ ಅತ್ಯಂತ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು ಆಲೋಚನೆ ಮಾಡಿದ್ರೆ, ನನಗೆ ಅದರಲ್ಲಿ ನಿಜಾಯಿತಿ ಗೊತ್ತಿಲ್ಲ, ಇನ್ಫಾರ್ಮೇಶನ್ ಬಗ್ಗೆ ಹೇಳ್ತಾ ಇದ್ದೀನಿ. ಹಾಗೆ ಪೂನಾದಲ್ಲೋ ಮೋಸ್ಟ್ಲಿ ಗುಜರಾತ್ ಅನ್ಸುತ್ತೆ, ಅದೇನೋ ಟೆಸ್ಟ್ ಮಾಡಿ ಇದೆಲ್ಲ ಇದೆ ಅಂತ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಹೌ ಫಾರ್ ಇಟ್ ಇಸ್ ಟ್ರೂ ನಂಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಸರ್ಟೆನ್ ಡನ್, ವಾಟ್ ಎವರ್ ಸರ್ಟೆನ್ ಡನ್. ನನ್ನ ವಿಚಾರ ಅಬಂಡೆಂಟ್ ಆಗಿದೆ, ಕ್ವಾಲಿಟಿ ಕೊಡಬೇಕು. ದೇವರು ಒಂದು ಸ್ಥಾನವನ್ನ ಮನುಷ್ಯನಿಗೆ ಕೊಡ್ತಕ್ಕಂಥದ್ದು ಅಲ್ಲಿ ಒಳ್ಳೇದು ಮಾಡಕ್ಕೆ. ಆ ಸ್ಥಾನ ತಗೊಂಡು ಅಲ್ಲಿನ ಹಾಳು ಮಾಡಕ್ಕೆ ತುಂಬಾ ಜನ ನಾವು ನೋಡ್ತಾ ಇರ್ತೀವಿ. ಅಂತಂತ ದೊಡ್ಡ ಈಗ ಹಿಂದಿನ ಕಾಲದಲ್ಲಿ ರಾಜಯೋಗ ಅಂತ ಹೇಳ್ತಾರೆ, ಮಹಾರಾಜ ಯೋಗ ಅಂತ ಇದ್ರು. ರಾಜಯೋಗ ಮಹಾರಾಜ ಯೋಗ ಅಂದ್ರೆ ಏನ್ರಿ? ಏನಿಲ್ಲ. ಇವತ್ತಿನ ದಿವಸ ಏನ್ ರಾಜಕಾರಣಿಗಳಿರ್ತಾರೆ, ದೊಡ್ಡ ಬಿಸ್ನೆಸ್ ಮೆನ್ ಇರ್ತಾರೆ, ದೊಡ್ಡ ಕ್ಷೇತ್ರದಲ್ಲಿ ಒಂದು ಕಾರ್ಪೊರೇಟ್ ಆಗಿರ್ತಾರೆ, ಅವರೆಲ್ಲ ರಾಜಯೋಗನೇ, ಅವರೆಲ್ಲ ರಾಜರಿದ್ದಂಗೆ. ಆದ್ರೆ ಆ ರಾಜರಿಗೆ ಒಂದು ಹಿಂದಿನ ಕಾಲದಲ್ಲಿ ಒಂದು ಬಾಧ್ಯತೆ ಅಂತಿತ್ತು, ಸಮಥಿಂಗ್ ನೋನ್ ಆಸ್ ರೆಸ್ಪಾನ್ಸಿಬಿಲಿಟಿ. ಆ ಬಾಧ್ಯತೆ ಇವಾಗ ಇಲ್ಲ ಅನ್ನೋದು ಅಷ್ಟೇ ಕೊರಗು. ಆ ರೀತಿ ಇಂಥವೆಲ್ಲ ಬರ್ತಾ ಇರತ್ತೆ. ದೇವ್ರೇನ್ ಮಾಡ್ತಾನೆ? ಈಗ ನಮ್ಮವರು ತಿರುಪತಿ ವೆಂಕಟೇಶ್ವರ ದೇವ್ರಿಲ್ವಾ, ಅವ್ನ್ ಗೊತ್ತಾಗಿಲ್ವಾ ಅಂತಾರೆ. ಏನ್ ಡೈಲಿ ಏನು ತಿರುಪತಿ ವೆಂಕಟೇಶ್ವರ ಲಾಡು ತಿನ್ನೋದು ನಾವು ಅಲ್ವಾ? ಅವ್ರಿಗೆ ಹೇಳೋದು ನೋಡಿದ್ರೆ ಡೈಲಿ ಒಂದೊಂದು 2 ಲಾಡು ವೆಂಕಟೇಶ್ವರ ತಿಂತಾರೆ. ನೈವೇದ್ಯಕ್ಕೆ ಇಟ್ಟಿರೋದು ದೇವ್ರೇನು ಅದನ್ನ ಇಟ್ಟಿರ್ತಕ್ಕಂಥ ನೈವೇದ್ಯ ನೀವು ಮಾಡ್ಕೊಂಡಿದ್ದೀರಾ, ನೀವು ಮನುಷ್ಯರು, ನಿಮ್ಮಲ್ಲಿರ್ತಕ್ಕಂಥ ಹುಳುಗಳು ನಿಮಗ್ ಮಾಡ್ಕೊಂಡಿರೋದು ಅಷ್ಟೇ. ನಾನೇನ್ ಮಾಡಕ್ಕಾಗತ್ತೆ? ನಾನೆಲ್ಲರಿಗೂ ಒಳ್ಳೆ ಬುದ್ಧಿನೇ ಕೊಟ್ಟಿದ್ದೀನಿ, ಒಳ್ಳೆ ಯೋಗನೇ ಕೊಟ್ಟಿದ್ದೀನಿ, ಒಳ್ಳೆ ಸ್ಥಾನಮಾನ ಕೊಟ್ಟಿದ್ದೀನಿ. ಅದು ಯಾರಾದ್ರೂ ಆಗಿರ್ಬೋದು ಮಾಡಿರೋರು, ಅವ್ರಿಗೆ ಒಳ್ಳೆ ಸ್ಥಾನ ಕೊಟ್ಟಿದ್ದೀನಿ. ಅವರು ನೀವುಗಳು ಮಾಡ್ತಕ್ಕಂಥ ಪದ್ಧತಿ, ನೀವು ಅಲ್ಲಿ ಮಾಡ್ತಕ್ಕಂಥ ಪದ್ಧತಿಯಲ್ಲಿ ಕಲಬೆರಕೆ ಬಂದ್ರೆ ನಾನೇನ್ ಮಾಡ್ಲಿ? ನಾನು ಸುಮ್ಮನೆ ಆಶೀರ್ವಾದ ಮಾಡಕ್ ನಿಂತ್ಕೊಂಡಿದ್ದೀನಿ ಅಷ್ಟೇ. ಐ ಆಮ್ ಹಿಯರ್ ಟು ಓನ್ಲಿ ಗಿವ್ ಬ್ಲೆಸ್ಸಿಂಗ್ಸ್. ಐ ಆಮ್ ನಾಟ್ ಹಿಯರ್ ಟು ಕರೆಕ್ಟ್ ಯುವರ್ ನ್ಯೂಸೆನ್ಸ್. ಇದನ್ನ ತಿಳ್ಕೊಳ್ಳಿ ಯಾವಾಗ್ಲೂ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನಾವು ಯಾವಾಗಲೂ ಕೂಡ ಭಗವಂತ ಅವ್ನ್ ಗೊತ್ತಾಗಿಲ್ವಾ, ಅವ್ನ್ ಹಿಂಗ್ ಮಾಡ್ತಾನೆ ಅಂತೆಲ್ಲ ಹೇಳಿ ಸ್ವಲ್ಪ ಲೂಸ್ ಟಾಕ್ಸ್ ಮಾತಾಡ್ತೀವಿ. ನಾನಿಲ್ಲಿ ನಿಂತಿರೋದು ಕಲಿಯುಗದ ಒಂದು ವಿಷ್ಣುವಾಗಿ ನಿಂತಿರೋದು, ಒಂದು ಕರಿಕಲ್ಲಾಗಿ ನಿಂತಿರೋದು, ಜಸ್ಟ್ ಟು ಗಿವ್ ಬ್ಲೆಸ್ಸಿಂಗ್ಸ್. ಯಾವುದೇ ನಿಮ್ಮ ನ್ಯೂಸೆನ್ಸ್ಗೆ ಐ ಆಮ್ ನೆವರ್ ಇನ್ ಟು ದಟ್. ನೀವು ಮಾಡ್ಕೊಂಡ್ರೆ ಕರ್ಮಫಲಕ್ಕೆ ಆ್ಯಡ್ ಆಗುತ್ತೆ, ಒಳ್ಳೇದು ಮಾಡಿದ್ರೆ ಒಳ್ಳೆ ಕರ್ಮಕ್ಕೆ ಆ್ಯಡ್ ಆಗುತ್ತೆ. ಇಟ್ ಈಸ್ ಓನ್ಲಿ ಗುಡ್ ಅಂಡ್ ಬ್ಯಾಡ್. ಅದಕ್ಕೆ ಆಶೀರ್ವಾದ ಮಾಡ್ತೀನಿ. ಒಳ್ಳೇದು ಮಾಡ್ತಾ ಇದೀಯಾ, ಜಾಸ್ತಿ ಆಶೀರ್ವಾದ. ಕೆಟ್ಟದ್ದು ಮಾಡ್ತಾ ಇದೀಯಾ, ಆಶೀರ್ವಾದ ಕೊಡಲ್ಲ. ಸುಮ್ಮನೆ ತಾಳ್ಮೆಯಿಂದ ಇರು. ಸೊ ಕರ್ಮ ಥಿಯರಿ ಪ್ರಕಾರ ಹೋಗ್ಲೇಬೇಕು ನಾವು. ಸೊ ಬುಧ ಕನ್ಯಾ ರಾಶಿಗೆ ಬಂದಿದೆ. ಸೊ ಲಗ್ನದ ನೋಡೋಣ, ಮೇಷ ಲಗ್ನದವ್ರಿಗೆ ಹೇಗಿರುತ್ತೆ ಅಂತ ನೋಡೋಣ. ಸಮಯದ ಅಭಾವ, ಫಾಸ್ಟ್ ಆಗಿ ಹೋಗ್ತೀನಿ. ಎಜುಕೇಶನ್ ಸ್ವಲ್ಪ ವೀಕ್ ಆಗಿರ್ತಕ್ಕಂಥದ್ದು, ಜಾಬ್ ಅಲ್ಲಿ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು, ಅತಿಯಾಗಿರ್ತಕ್ಕಂಥ ಒಂದು ದುಡ್ಡು ಹೆಚ್ಚಾಗಿ ಬರುತ್ತೆ. ಕೆಲಸ ಇಲ್ಲದೆ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶ ಬರುತ್ತೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅಧಿಕ ಲಾಭ. ವೈವಾಹಿಕ ಜೀವನದಲ್ಲಿ ಸಮಸ್ಯೆ, ಆರೋಗ್ಯದಲ್ಲಿ ಸಮಸ್ಯೆ. ಬುಧ ಯಾಕಂದ್ರೆ ಶಾರ್ಟ್ ಟ್ರಾವೆಲ್ ಅಲ್ಲಿ ಇರ್ತಾನೆ. ಯಾಕಂದ್ರೆ ಬುಧ ಇಸ್ ದಿ ಫಾಸ್ಟೆಸ್ಟ್ ಪ್ಲಾನೆಟ್ ವಿಚ್ ರಿವಾಲ್ವ್ಸ್ ಅರೌಂಡ್ ದಿ ಸನ್. ಫಾಸ್ಟ್ ಅಲ್ಲಿ ಇರ್ತಾನೆ. ಸೊ ಈ ಶಾರ್ಟ್ ಇದರಲ್ಲಿ ಸಣ್ಣ ಸಣ್ಣ ವಿಚಾರ, ದಶಾಭುಕ್ತಿಗಳನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ.
ಬುಧ ಬರಲೇಬೇಕು, ವೆರಿ ಇಂಪಾರ್ಟೆಂಟ್. ಬುಧ ಬಂದಾಗ್ಲೇನೆ ಯಾವಾಗ್ಲೂ ಕೂಡ ಹೊಸ ಹೊಸ ಆವಿಷ್ಕಾರಗಳು ಬರುತ್ತೆ, ಎಸ್ಪೆಷಲಿ ಕನ್ಯಾ ರಾಶಿ. ಇಟ್ ಈಸ್ ಇಸ್ ಮೋಸ್ಟ್ ಎಕ್ಸಾಲ್ಟೆಡ್ ಪಾಯಿಂಟ್. ಅದೇನಕ್ಕೆ ಎಕ್ಸಾಲ್ಟೆಡ್ ಅಂತ ಇನ್ನೊಂದು ದಿವಸ ಹೇಳ್ತೀನಿ. ವೃಷಭ ಲಗ್ನಕ್ಕೆ ಬರೋಣ. ವೃಷಭ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಅದ್ಭುತವಾಗಿದೆ, ಬಹಳ ಇಂಟೆಲಿಜೆನ್ಸ್ ಜಾಸ್ತಿ ಇದೆ, ಸ್ಪೆಕ್ಯುಲೇಟಿವ್ ಆಗಿರ್ತಕ್ಕಂಥದ್ದು ಸ್ವಲ್ಪ ಜಾಸ್ತಿ ಇದೆ. ಯಾರಾದ್ರೂ ಸ್ವಲ್ಪ ಸ್ಪೆಕ್ಯುಲೇಟಿವ್ ಆಗಿ ಹೋದ್ರೆ ಸ್ವಲ್ಪ ಅಲ್ಲಿ ನೆಗೆಟಿವ್ ಆಗಿ ಬರ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ಕಂಡು ಬರುತ್ತೆ. ಸ್ವಲ್ಪ ದುಡ್ಡು ಲಾಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯ ತುಂಬಾ ಚೆನ್ನಾಗಿದೆ. ಬಿಸ್ನೆಸ್ ಅಲ್ಲಿ ಸ್ವಲ್ಪ ಲಾಸಸ್ ಬರುತ್ತೆ, ಕೆಲಸದಲ್ಲಿ ಸ್ವಲ್ಪ ಲಾಸಸ್ ತೋರಿಸ್ತಾ ಇದೆ. ಆರೋಗ್ಯ ಅದ್ಭುತವಾಗಿದೆ. ಬೇರೆ ಎಲ್ಲಾ ವಿಚಾರದಲ್ಲೂ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ದುಡ್ಡಿನ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ ವೃಷಭ ಲಗ್ನದವರು. ಮಿಥುನ ಲಗ್ನಕ್ಕೆ ಹೋಗೋಣ. ಮಿಥುನ ಲಗ್ನದವರಿಗೆ ಸ್ವಲ್ಪ ವಾಹನ ಯೋಗ, ಭೂಮಿ ಯೋಗ, ಕೃಷಿ ಯೋಗ ಇರ್ತಕ್ಕಂಥದ್ದು. ಎಜುಕೇಶನ್ ಇರ್ತಕ್ಕಂಥವ್ರಿಗೆ ಅದ್ಭುತವಾಗಿ ಎಜುಕೇಶನ್ ಮಾಡ್ತಾರೆ. ಜಾಬ್ ಅಲ್ಲಿ ಇರೋರಿಗೆ ಸ್ವಲ್ಪ ಏನೋ ಒಂದ್ ಸ್ವಲ್ಪ ಆಲಸ್ಯ ಆಗ್ತಕ್ಕಂಥದ್ದು ಶಾರ್ಟ್ ಪೀರಿಯಡ್ ಅಲ್ಲಿ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ. ವೈವಾಹಿಕ ಜೀವನದವ್ರಿಗೆ ಸ್ವಲ್ಪ ಲಾಸ್ ಆಫ್ ಲವ್, ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು, ಮನಸ್ತಾಪಗಳು ಹೆಚ್ಚಾಗಿರ್ತಕ್ಕಂಥದ್ದು ಮಿಥುನ ಲಗ್ನದವ್ರಿಗೆ ಇಲ್ಲಿ ಹೆಚ್ಚಾಗಿ ವಿಶೇಷವಾಗಿ ತೋರಿಸ್ತಾ ಇದೆ. ಇನ್ನು ಕರ್ಕಾಟಕ ಲಗ್ನಕ್ಕೆ ಹೋಗೋಣ. ಕರ್ಕಾಟಕ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಲಸ್ಯ ಜಾಸ್ತಿ, ಎಜುಕೇಶನ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ. ಆದ್ರೆ ಯಾರು ವಿದೇಶ ಪ್ರಯಾಣಕ್ಕೆ ಹೋಗಿ ಸಕ್ಸಸ್ ಮಾಡಬೇಕು ಅವ್ರಿಗೆ ವೀಸಾ ಸಿಗ್ತಕ್ಕಂಥದ್ದು, ಪಾಸ್ಪೋರ್ಟ್ ಕ್ಲಿಯರೆನ್ಸ್ ಆಗ್ತಕ್ಕಂಥದ್ದು, ಎಕ್ಸಾಮ್ ಕ್ಲಿಯರ್ ಆಗ್ತಕ್ಕಂಥದ್ದು ಬಹುತೇಕ ಅದ್ಭುತವಾಗಿರ್ತಕ್ಕಂಥ ಸಮಯ ಅಂತ ಹೇಳ್ಬೋದು ಕರ್ಕಾಟಕ ಲಗ್ನದವ್ರಿಗೆ. ಹಾಗೆ ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಿನ ಒಂದು ಶ್ರಮ ಜಾಸ್ತಿ ಆಗ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ಈ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಕಮಿಷನ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ. ಆರೋಗ್ಯದಲ್ಲಿ ಸಮಾಧಾನಕರವಾಗಿರ್ತಕ್ಕಂಥದ್ದು, ಅಷ್ಟು ಹೆಚ್ಚು ಸಮಸ್ಯೆ ಇಲ್ಲ. ಹಾಗೆ ಸಿಂಹ ಲಗ್ನಕ್ಕೆ ಹೋಗೋಣ. ಸಿಂಹ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಜುಕೇಶನ್ ಚೆನ್ನಾಗಿ ಮಾಡ್ತಾರೆ, ಆಸಕ್ತಿ ಜಾಸ್ತಿ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಅದ್ಭುತವಾಗಿರ್ತಕ್ಕಂಥ ವಿಚಾರ. ಇದೆಲ್ಲ ಗೋಚಾರ ಫಲ. 20%, 30% ನಿಮ್ಮ ದಶಾ ಭುಕ್ತಿಗಳಲ್ಲಿ ಬುಧ ಇದ್ರೆ ಆಡ್ ಮಾಡ್ಕೋಬೇಕಷ್ಟೇ. ಇದು ದಿಸ್ ಇಸ್ ನಾಟ್ ಫುಲ್ ಅಂಡ್ ಫೈನಲ್. ಇದು ನೆವರ್ ಫುಲ್ ಅಂಡ್ ಫೈನಲ್. ಇದನ್ನ ಮೈಂಡ್ ಇಟ್ಕೊಳ್ಳಿ. ಹಾಗೆ 2 ಕಾಂಬಿನೇಷನ್ ಬಂದಿರತಕ್ಕಂಥದ್ದು, ಸ್ವಲ್ಪ ವಾಕ್ಚಾತುರ್ಯ ಚೆನ್ನಾಗಿರ್ತಕ್ಕಂಥದ್ದು, ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ ಬರುತ್ತೆ, ಲಂಸಮ್ ಅಮೌಂಟ್ ಬರುತ್ತೆ, ಫಿಕ್ಸೆಡ್ ಡೆಪಾಸಿಟ್ ಮಾಡ್ತಾರೆ ಅಥವಾ ಜ್ಯುವೆಲರಿ ಪರ್ಚೇಸ್ ಮಾಡ್ತಾರೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ತುಂಬಾ ಈಸಿಯಾಗಿ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಒಂದು ಸಮಯ, ಎಕ್ಸಲೆಂಟ್ ಆಗಿರ್ತಕ್ಕಂಥ ಒಂದು ಸಮಯ ತೋರಿಸ್ತಾ ಇದೆ. ವೈವಾಹಿಕ ಜೀವನ ಹೊಸ ಸಂಬಂಧ ಬಂದಾಗ ಸೆಟ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ವಿವಾಹದ ಮಾಡ್ಕೊಂಡಿರೋರ್ಗೂ ಕೂಡ ಅನ್ಯೋನ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ, ದುಡ್ಡಿನ ವಿಚಾರದಲ್ಲಿ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಸಿಂಹ ಲಗ್ನ. ಕನ್ಯಾ ಲಗ್ನ. ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಚ್ಚಿನ ಶ್ರಮದಿಂದ ಹೆಸರು ಜಾಸ್ತಿ ಬರುತ್ತೆ, ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥದ್ದು. ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಒಂಟಿತನ ಕಾಡುತ್ತೆ, ಸ್ವಲ್ಪ ಸಪೋರ್ಟ್ ಇಲ್ಲದೆ ಇರ್ತಕ್ಕಂಥದ್ದು ಕಾಣಿಸುತ್ತೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ನಷ್ಟವನ್ನ ಉಂಟಾಗ್ತಕ್ಕಂಥದ್ದು, ಬಂದಿರತಕ್ಕಂಥ ಲಾಭ ಸ್ವಲ್ಪ ನಷ್ಟ ಆಗಿ ಹೋಗ್ತಕ್ಕಂಥದ್ದು ಅಥವಾ ಅಸಲು ಕೂಡ ಸಿಗದೆ ಇರತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಸಾಮರಸ್ಯ ಇಲ್ಲದೆ ಇರತಕ್ಕಂಥದ್ದು, ಮಾತಿನ ಚಕಮಕಿ ಇರ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಕಂಡು ಬರ್ತಾ ಇದೆ. ಹೊಸ ಸಂಬಂಧ ಬಂದಾಗ ಸ್ವಲ್ಪ ಅಹಮ್ಮಿಂದ, ಸ್ವಲ್ಪ ಮಾತುಕತೆಯಿಂದ ಕಟ್ಟಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಉತ್ತಮವಾಗಿದೆ. ಹಣಕಾಸು ವಿಚಾರದಲ್ಲಿ ಮಾತ್ರ ಸ್ವಲ್ಪ ಸಮಸ್ಯೆ ಕಾಣ್ತಾ ಇದೆ. ಮುಂದಿನ ಲಗ್ನಕ್ಕೆ ಹೋಗೋಣ. ತುಲಾ ಲಗ್ನ. ತುಲಾ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಚ್ಚಿನ ಆಲಸ್ಯ ಆಗ್ತಕ್ಕಂಥದ್ದು, ಸೋಂಬೇರಿತನ ಬರ್ತಕ್ಕಂಥದ್ದು, ಎಜುಕೇಶನ್ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗ್ತಕ್ಕಂಥದ್ದು ವಿಶೇಷವಾಗಿ ಕಂಡು ಬರ್ತಾ ಇದೆ. ಹಾಗೆ ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಚೇಂಜ್ ಆಫ್ ಜಾಬ್ ತೋರಿಸ್ತಾ ಇದೆ. ಹಾಗೆ ಎಲ್ಲೋ ಒಂದು ಕಡೆ ಅವ್ರಿಗೆ ಲಾಸ್ ಆಫ್ ಜಾಬ್ ತೋರಿಸ್ತಾ ಇದೆ. ಹಣ ಯಾರಿಗಾರು ಇನ್ನೊಬ್ರು ಕೊಟ್ಟು ಹಾಳು ಮಾಡ್ಕೊಳ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಕಂಪ್ಲೀಟ್ ಲಾಸ್ ತೋರಿಸ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾರಿಗಾರು ದುಡ್ಡು ಕೊಟ್ಟು ಹೋಗುತ್ತೆ ಅಥವಾ ಯಾವ್ದಾದ್ರು ಪದಾರ್ಥ ಕೊಟ್ಟು ಕೂಡ ಅದರಲ್ಲಿ ನಷ್ಟ ಹೊಂದತಕ್ಕಂಥ ಸಾಧ್ಯತೆ ಇದೆ. ವಿವಾಹದಲ್ಲಿ ಸ್ವಲ್ಪ ಸಮಸ್ಯೆ ಹೆಚ್ಚಾಗಿ ತೋರಿಸ್ತಾ ಇದೆ. ಸ್ವಲ್ಪ ಅವರ ದಶಾಭುಕ್ತಿಯಲ್ಲಿ ಏನಾದ್ರು ನೆಗೆಟಿವ್ ಕಾಂಬಿನೇಷನ್ ಬುಧನಲ್ಲಿ ಇತ್ತು ಅಂತಂದ್ರೆ, ಗೋಚಾರದಲ್ಲೂ ಕೂಡ ಅದೇ ಕಾಂಬಿನೇಷನ್ ಬಂದಾಗ ಸ್ವಲ್ಪ ಹೆಚ್ಚಿನ ಸಮಸ್ಯೆ, ಹೆಚ್ಚಿನ ಮಾತುಕತೆ, ಸ್ವಲ್ಪ ಸಪರೇಷನ್ ವಿಶೇಷವಾಗಿ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ, ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ತುಲಾ ಲಗ್ನದವ್ರಿಗೆ ಸ್ವಲ್ಪ ಕೇರ್ಫುಲ್ ಆಗಿ ಇರ್ತಕ್ಕಂಥದ್ದು ಇತ್ತು. ಸೊ ಮುಂದಿನ ಲಗ್ನಕ್ಕೆ ಹೋಗೋಣ. ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಲಾಭದ ಸಮಯ ಅಂತ ತೋರಿಸ್ತದೆ. ಹೆಚ್ಚಿನ ವಿದ್ಯಾರ್ಜನೆ ಆಗ್ತಕ್ಕಂಥದ್ದು, ಅನ್ಕೊಂಡಿದ್ದೆಲ್ಲ ಸ್ವಲ್ಪ ಮಾರ್ಕ್ಸ್ ಬರ್ತಕ್ಕಂಥದ್ದು, ವೆರಿ ಟ್ಯಾಕ್ಟ್ ಇಂದ, ವೆರಿ ಇಂಟೆಲಿಜೆನ್ಸ್ ಇಂದ ಎಕ್ಸಾಮ್ ಏನಾರು ಇತ್ತು ಅಂತಂದ್ರೆ ಮಾಡ್ತಾರೆ, ಒಳ್ಳೆ ಮಾರ್ಕ್ಸ್ ಬರ್ತಕ್ಕಂಥದ್ದು. ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥದ್ದು ಬರ್ತಾ ಇದೆ. ವಿಶೇಷವಾಗಿ ಪಿತ್ರಾರ್ಜಿತ ಆಸ್ತಿ ಏನಾರು ಇತ್ತು ಅಂತಂದ್ರೆ ಅದು ಪಿತ್ರಾರ್ಜಿತ ಆಸ್ತಿ ಬರ್ತಕ್ಕಂಥ ಸಾಧ್ಯತೆ ಬಹುತೇಕ ಇದೆ. ಅಥವಾ ಏನೋ ಹೆಂಡತಿಯಿಂದ ಏನಾದ್ರು ದುಡ್ಡು ಬರಬೇಕು, ಅಥವಾ ಹೆಂಡತಿಯಿಂದ ಏನಾದ್ರು ಆಸ್ತಿ ಬರಬೇಕು, ಅಥವಾ ಹೆಂಡತಿಯಿಂದ ಲಾಭ ಆಗ್ತಕ್ಕಂಥದ್ದು ಇಲ್ಲಿ ಬಹುತೇಕ
ತೋರಿಸ್ತಾ ಇರ್ತಕ್ಕಂಥದ್ದು. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಒಂದು ಲಾಭ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೇದಿದೆ. ಹೊಸ ಸಂಬಂಧ ಬಂದರೂ ಕೂಡ ಸೆಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಆರೋಗ್ಯದಲ್ಲೂ ಕೂಡ ಒಳ್ಳೆಯ ಫಲವೇ ವೃಶ್ಚಿಕ ಲಗ್ನದವ್ರಿಗೆ. ಧನುರ್ ಲಗ್ನಕ್ಕೆ ಹೋಗೋಣ. ಧನುರ್ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಸಮಯ. ಏನಾದ್ರು ಸಾಧನೆ ಮಾಡಬೇಕು ಅಂತ ಒಂದು ಆಸಕ್ತಿ ಬರುತ್ತೆ. ಏನಾದ್ರು ಒಂದು ಹೆಸರು ಕೀರ್ತಿ ಪ್ರತಿಷ್ಠೆ ಬರಬೇಕು, ಏನಾದ್ರು ನಾನು ಛಲ ತಗೊಳ್ತೀನಿ ಅಂತ ಹೇಳ್ತಕ್ಕಂಥ ಒಂದು ಪುಷ್ ಫ್ಯಾಕ್ಟರ್ ಇಲ್ಲಿ ನಾನು ವಿಶೇಷವಾಗಿ ಕಂಡುಹಿಡಬಹುದು. ಹಾಗೆ ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಏನಾದ್ರು ಪ್ರಮೋಷನ್ ಟೈಮ್ ಏನಾದ್ರು ಇತ್ತು ಅಂತಂದ್ರೆ ಇಟ್ಸ್ ಎ ಗುಡ್ ಟೈಮ್ ಫಾರ್ ಪ್ರಮೋಷನ್, ಅಥವಾ ಪ್ರಮೋಷನ್ ಕೇಳಬೇಕು ಅನ್ನೋ ಟೈಮಲ್ಲಿ ಅದನ್ನ ಕೇಳಿದಾಗ ಸ್ವಲ್ಪ ಫ್ರೂಕ್ಟಿಫೈ ಆಗ್ತಕ್ಕಂಥ ಸಮಯ ವಿಶೇಷವಾಗಿ ಕಂಡು ಬರ್ತಾ ಇದೆ. ಹಾಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶ ಪ್ಲಸ್ ಹೆಸರು ಎರಡೂ ಕೂಡ ಬರ್ತಾ ಇದೆ. ವಿವಾಹದಲ್ಲಿ ಸ್ವಲ್ಪ ಅಷ್ಟೊಂದೇನು ಒಂದು ಸಮಾಧಾನಕವಾಗಿರ್ತಕ್ಕಂಥದ್ದಿಲ್ಲ. ಸ್ವಲ್ಪ ಮನಸ್ತಾಪಗಳು, ಸ್ವಲ್ಪ ಅಹಂ ಹೆಚ್ಚಾಗ್ತಕ್ಕಂಥದ್ದು ವಿಶೇಷವಾಗಿ ಕಂಡು ಬರ್ತಾ ಇದೆ. ಹೊಸ ಸಂಬಂಧಗಳು ಬಂದಾಗ ಮಾತಿನಿಂದ ಸ್ವಲ್ಪ ಸಮಸ್ಯೆಯಾಗಿ ಕಿತ್ತೋಗ್ತಕ್ಕಂಥದ್ದು. ಆಲ್ರೆಡಿ ವಿವಾಹ ಆಗ್ತಕ್ಕಂಥವ್ರಿಗೆ ಸ್ವಲ್ಪ ಪ್ರಶಂಸೆ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಹೆಲ್ತ್ ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ, ಹೆಚ್ಚು ಮೇಜರ್ ಆಗಿ ಏನು ಹೆಚ್ಚಾಗಿ ಸಮಸ್ಯೆ ಇಲ್ಲ. ಹಾಗೆ ಮುಂದಿನ ಲಗ್ನಕ್ಕೆ ಹೋಗೋಣ. ಮಕರ ಲಗ್ನ. ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಟೈಮ್, ಬಹಳ ಹೆಚ್ಚಿನ ಒಂದು ಆಸಕ್ತಿ ಇರ್ತಕ್ಕಂಥ ಟೈಮು. ಹೆಚ್ಚಿಗೆ ವಿದ್ಯಾರ್ಜನೆ ಆಗ್ತಕ್ಕಂಥದ್ದು, ಹೈಯರ್ ಸ್ಟಡೀಸ್ ಏನಾದ್ರು ಮಾಡ್ತಾ ಇದ್ರೆ ಬಹಳ ಉತ್ತಮವಾಗಿರ್ತಕ್ಕಂಥ ಟೈಮ್. ಸೊ ಹಾಗೆ ಈ ಒಂದು ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಚೇಂಜ್ ಆಫ್ ಜಾಬ್ ತೋರಿಸ್ತಾ ಇದೆ. ವಿತ್ ಇನ್ ದಿ ಡಿಪಾರ್ಟ್ಮೆಂಟ್ ಆರ್ ಔಟ್ ಸೈಡ್ ದಿ ಡಿಪಾರ್ಟ್ಮೆಂಟ್ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಮಯ ತೋರಿಸ್ತಾ ಇದೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಇಟ್ ಈಸ್ ಲಿಟಲ್ ಬಿಟ್ ಒಂಥರ 50-50, ನಾಟ್ ಸೋ ಗ್ರೇಟ್, ಅಷ್ಟೊಂದೇನು ಚೆನ್ನಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ಇಲ್ಲ. ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಹಾಗೆ ಆರೋಗ್ಯದಲ್ಲೂ ಕೂಡ ಫಸ್ಟ್ ಕ್ಲಾಸ್ ಆಗಿದೆ. ಫೈನಾನ್ಷಿಯಲ್ ಕಂಡೀಷನ್ ಸ್ವಲ್ಪ ಕಮ್ಮಿ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಮುಂದಿನ ಲಗ್ನಕ್ಕೆ ಹೋಗೋಣ. ಕುಂಭಲಗ್ನ. ಕುಂಭಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಸಕ್ತಿ ಕಮ್ಮಿ ಆಗ್ತಕ್ಕಂಥದ್ದು, ಎಜುಕೇಶನ್ ಅಲ್ಲಿ ಓದ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಆಗ್ತಕ್ಕಂಥದ್ದು, ಒಂದು ಫೋಕಸ್ ಇಲ್ಲದೆ ಇರತಕ್ಕಂಥದ್ದು, ಅಡಚಣೆ ಅಬ್ಸ್ಟಕಲ್ಸ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಜಾಬ್ ಅಲ್ಲಿ ಸ್ವಲ್ಪ ಜಾಬ್ ಲಾಸ್ ತೋರಿಸ್ತಾ ಇದೆ. ಕುಂಭಲಗ್ನದವರು ಸ್ವಲ್ಪ ಜಾಬ್ ಅಲ್ಲಿ ಶೇಕಿ ಟೈಮ್, ಜಾಬ್ ಹೋಗ್ಬೋದು, ಜಾಬ್ ಕಳ್ಕೋಬಹುದು. ದಶಾಭುಕ್ತಿನೂ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಅಂದ್ರೆ ಇದು ವಾಶ್ ಔಟ್ ಟೈಮು, ಸ್ವಲ್ಪ ತುಂಬಾ ನೆಗೆಟಿವ್ ಟೈಮ್ ಇರತಕ್ಕಂಥದ್ದು. ಹಣನೂ ಕೂಡ ಕಳ್ಕೊಳ್ತಕ್ಕಂಥದ್ದು. ಒಂದೊಂದ್ಸತಿ ಏನಾಗುತ್ತೆ, ಜಾಬ್ ಇರುತ್ತೆ, ನಾವು ಯಾರಿಗೋ ದುಡ್ಡು ಕೊಟ್ಟು ಕಳ್ಕೊಳ್ತೀವಿ, ಅಥವಾ ಯಾರೋ ಏನೋ ಕೇಳಿದ್ರು ಅಂತ ಕೊಟ್ಬಿಡ್ತೀವಿ, ಅಥವಾ ನಾವೇನೋ ಕಳ್ಕೊಂಡ್ಬಿಡ್ತೀವಿ. ಒಂದು ಗೋಲ್ಡ್ ಚೈನೋ, ಒಂದು ದುಡ್ಡು ಏನೋ ಒಂದು ಆಗ್ತಕ್ಕಂಥದ್ದು ವ್ಯಯ ಅನ್ನೋದು ಹೆಚ್ಚಾಗಿ ತೋರಿಸ್ತಾ ಇದೆ. ಅದರಿಂದ ಸ್ವಲ್ಪ ನಮಗೆ ಸಮಸ್ಯೆ ಅಥವಾ ನಮಗೆ ಟೆನ್ಷನ್ ಮತ್ತೆ ಅಬ್ಸ್ಟಕಲ್ಸ್ ಇರ್ತಕ್ಕಂಥದ್ದು ವಿಶೇಷವಾಗಿ ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ, ಮೋಸ ಹೋಗ್ತಕ್ಕಂಥದ್ದು, ಸ್ವಲ್ಪ ಏನೋ ಚಿಂತೆ ಜಾಸ್ತಿ ಆಗ್ತಕ್ಕಂಥದ್ದು, ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಾರದೇ ಇರತಕ್ಕಂಥದ್ದು ಬಹುತೇಕ ಕಂಡು ಬರ್ತಾ ಇದೆ. ಇನ್ನ ನಾವು ಮ್ಯಾರೇಜ್ಗೆ ಹೋಗೋಣ. ಮ್ಯಾರೇಜ್ ಅಲ್ಲಿ ಸ್ವಲ್ಪ ಸಮಸ್ಯೆ, ಗಲಾಟೆಗಳು, ಸಪರೇಷನ್ನು, ಮಾತಿನಲ್ಲಿಂದ ಸಮಸ್ಯೆ. 8ನೇ ಮನೆ ಯಾವಾಗಲೂ ಕೂಡ ಮಾತಿನಿಂದ ಸ್ವಲ್ಪ ಸಮಸ್ಯೆ ಬರುತ್ತೆ. ಒಂಥರ ಏನಾದ್ರು ಒಂದು ರೀತಿಯ ಒಂದು ಅಬ್ಸ್ಟಕಲ್ಸು, ಸ್ಟ್ರೆಸ್ಸು, ಇನ್ಸಲ್ಟ್ಸು ಇವೆಲ್ಲವೂ ಕೂಡ ಸ್ವಲ್ಪ ಕಂಡು ಬರ್ತಾ ಇದೆ ಈ ಕುಂಭ ಲಗ್ನದವ್ರಿಗೆ. ಹಾಗೆ ಆರೋಗ್ಯದಲ್ಲೂ ಕೂಡ ಸಮಸ್ಯೆ. 8ನೇ ಮನೆ ಆಪರೇಷನ್ ಮಾಡ್ತಕ್ಕಂಥ ಸಾಧ್ಯತೆ ಬಹುತೇಕ ತೋರಿಸ್ತಾ ಇದೆ. ನಿಮ್ಮ ದಶಾಭುಕ್ತಿಗಳಲ್ಲಿ ಹೆಲ್ತ್ ಫ್ಯಾಕ್ಟರ್ ಬಂದು ಆರೋಗ್ಯದಲ್ಲಿ ಸಮಸ್ಯೆ ಬಂದು ಅಲ್ಲೂ ನಿಮಗೆ ಅದೇ ಕಾಂಬಿನೇಷನ್ ಬಂದು ಗೋಚಾರದಲ್ಲೂ ಅದೇ ಕಾಂಬಿನೇಷನ್ ಬಂದಾಗ ಹೆಲ್ತ್ ಅಲ್ಲಿ ಕುಂಭ ಲಗ್ನದವರು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ತ್ರಯಂಬಕ ಮಂತ್ರ ಹೇಳ್ತಾರೆ, ಮೋಸ್ಟ್ ಪವರ್ಫುಲ್ ಮಂತ್ರ. ಆ ಮಂತ್ರ ನಿಮಗೆ ಆರೋಗ್ಯದಲ್ಲಿ ತುಂಬಾ ಸುಧಾರಣೆಯನ್ನು ತರ್ತಕ್ಕಂಥ ಸಾಧ್ಯತೆ ಇದೆ. ಹಾಗೆ ಕೊನೆಯಲ್ಲಿ ಬರ್ತಕ್ಕಂಥದ್ದು ಮೀನ ಲಗ್ನ. ಮೀನ ಲಗ್ನದ ವಿದ್ಯಾರ್ಥಿಗಳಿಗೆ ಸಹಪಾಠಿಗಳಿಂದ ಒಂದು ಸಹಾಯ, ಟೀಚರ್ಗಳಿಂದ ಸಾಕಷ್ಟು ಒಂದು ರೀತಿ ಸಹಾಯ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥದ್ದು, ಅತ್ಯಧಿಕವಾಗಿರ್ತಕ್ಕಂಥ ಲಾಭ ಬರ್ತಾ ಇದೆ. ಹಾಗೆ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಜನಗಳ ಒಡನಾಟ ಆಗ್ತಕ್ಕಂಥದ್ದು ವಿಶೇಷವಾಗಿ ಅಲ್ಲಿ ಕಂಡು ಬರ್ತಾ ಇದೆ. ಹೊಸ ಸಂಬಂಧ ಬರ್ತಕ್ಕಂಥದ್ದು, ಮದುವೆ ವಿಚಾರದಲ್ಲಿ ಆಲ್ರೆಡಿ ಮದುವೆ ಆಗಿರೋರಿಗೆ ಸ್ವಲ್ಪ ಬಾಂಧವ್ಯ ಹೆಚ್ಚಾಗ್ತಕ್ಕಂಥದ್ದು, ಬಿಸ್ನೆಸ್ ಅಲ್ಲಿ ಆಸಕ್ತಿ ಜಾಸ್ತಿ ಆಗ್ತಕ್ಕಂಥದ್ದು, ಹೆಚ್ಚು ಜನರ ಒಂದು ಸಂಪರ್ಕ ಜಾಸ್ತಿ ಆಗ್ತಕ್ಕಂಥದ್ದು, ಮೋರ್ ಕಾಂಟ್ಯಾಕ್ಟ್ಸ್ ಅಂತ ಹೇಳ್ತೀವಿ, ಅದೆಲ್ಲ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಸಮಯ ತೋರಿಸ್ತಾ ಇದೆ. ಬುಧ ದಶ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ಬಂದಾಗ ಈ ಗೋಚಾರ ಫಲ ಕೂತಿನ ಜಾಗದಲ್ಲಿ ಒಂದು ಆಡ್ ಆನ್ ಅಂತ ಹೇಳ್ತೀವಿ.
ಇಷ್ಟು ದ್ವಾದಶ ರಾಶಿಗಳ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಗೋಚಾರದ ಫಲದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಯಾಕೆ ಈ ಗೋಚಾರ ನಮಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಲಾಭ ಕೊಡುತ್ತೆ ಅಂತ ಹೇಳ್ತೀನಿ. ಜಾತಕದಲ್ಲಿ ಫಾರ್ ಎಕ್ಸಾಂಪಲ್ ಒಂದು ವಿವಾಹ ಅಂತ ತಗೊಳ್ಳೋಣ. ಕುಂಡಲಿಯಲ್ಲಿ ಇರ್ತಕ್ಕಂಥದ್ದು ಯಾವುದೇ ಗ್ರಹ 2ನೇ ಮನೆ ಆಗಲಿ 7ನೇ ಮನೆ ಆಗಲಿ ಇವೆರಡು ಪ್ರಮುಖವಾಗಿರ್ತಕ್ಕಂಥದ್ದು ತೋರಿಸ್ತಾ ಇರಲ್ಲ. ಗ್ರಹ ಇರ್ತಕ್ಕಂಥ ಸ್ಥಾನ ಆದ್ರೂ ತಗೊಳ್ಬಹುದು. 9 ಗ್ರಹದಲ್ಲೂ ಇಲ್ಲ ಅಂದ್ರೆ 2ನೇ ಮನೆ ಮತ್ತೆ 7ನೇ ಮನೆ ಇಲ್ಲ ಅಂದ್ರೆ ಅದು ನಕ್ಷತ್ರದಲ್ಲೂ ರಿಫ್ಲೆಕ್ಟ್ ಆಗಲ್ಲ, ಉಪನಕ್ಷತ್ರದಲ್ಲೂ ರಿಫ್ಲೆಕ್ಟ್ ಆಗಲ್ಲ. ನಮ್ಮ ನಕ್ಷತ್ರ ನಾಡಿ ಪ್ರಕಾರ 3 ಕಡೆನೂ ರಿಫ್ಲೆಕ್ಟ್ ಆಗಿಲ್ಲ ಅಂತಂದ್ರೆ ಅವ್ರ ವಿವಾಹ ಸ್ವಲ್ಪ ಡೌಟ್ಫುಲ್, ಕ್ವಶನ್ ಮಾರ್ಕ್. ಇಂಥ ಕೇಸಸ್ ಅಲ್ಲಿ ಈಗಿರ್ತಕ್ಕಂಥ ಕಾಲಮಾನದಲ್ಲಿ ಎಲ್ಲರಿಗೂ ಕೂಡ ಒಂದು ಆಕ್ಟಿವಿಟಿ ಅಂತ ಆಗ್ಬೇಕು. ಮದುವೆ ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ, ಬಾಂಧವ್ಯ ಇರುತ್ತೋ ಕಿತ್ತೋಗುತ್ತೋ, ಗಲಾಟೆನೋ, ವಾಶೌಟ್ ಆಗುತ್ತೋ, ಡಿವೋರ್ಸ್ ಹೋಗ್ತಾರೋ, ಸೆಕೆಂಡ್ ಮ್ಯಾರೇಜೋ, ಥರ್ಡ್ ಮ್ಯಾರೇಜೋ, ಎಂಥ ಮ್ಯಾರೇಜೋ, ಅವೆಲ್ಲ ಚಿಂತೆ ಇಲ್ಲ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈಗಿನ ಕಾಲದಲ್ಲಿ ಇರ್ತಕ್ಕಂಥ ಕಲಿಯುಗದಲ್ಲಿ ಆಕ್ಟಿವಿಟಿ ಆಗಬೇಕು. ಅಂದ್ರೆ ದಿ ಈವೆಂಟ್ ಶುಡ್ ಬಿ ಪರ್ಫಾರ್ಮ್ಡ್. ಎಲ್ಲರೂ ಕೂಡ ನಾನು ತುಂಬಾ ಜನ ಕೇಳ್ತಾ ಇರ್ತೀನಿ, ನಿಮ್ಮ ಮಗಳ ಅಥವಾ ಮಗನ ಜಾತಕ ಸ್ವಲ್ಪ ಸಾಧಾರಣವಾಗಿದೆ, ವೈವಾಹಿಕ ಜೀವನ ಚೆನ್ನಾಗಿರಲ್ಲ ಅಂತ ಹೇಳಿದಾಗ ಅವ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ದೇ ವಾಂಟ್ ವೆನ್ ದಿ ಮ್ಯಾರೇಜ್ ಹ್ಯಾಪನ್ಸ್ ಅಷ್ಟೇ, ಪೀರಿಯಡ್ ಅಷ್ಟೇ ಹೇಳೋದು ನನಗೆ. ಅಷ್ಟೇ ಸರ್, ಯಾವಾಗ ಮದುವೆ ಆಗುತ್ತೆ ಹೇಳಿ ಸರ್, ಅದು ಮುಂದೆ ನೋಡ್ಕೊಳ್ಳೋಣ. ಸೊ ಅದೆಲ್ಲ ಫ್ಯಾಕ್ಟರ್ಸ್ ನಾವು ಕನ್ಸಿಡರ್ ಮಾಡಿದಾಗ, ಜಾತಕದಲ್ಲಿ ಇಲ್ಲದೆ ಇದ್ದಾಗ ಟ್ರಾನ್ಸಿಟ್ ಅಲ್ಲಿ ಏನಾದ್ರೂ 2ನೇ ಮನೆ 7ನೇ ಮನೆ ಅದೇ ಗ್ರಹ ಬಂದಾಗ, ಅದೇ ನಕ್ಷತ್ರ 2, 7, 9, 11 ಟ್ರಾನ್ಸಿಟ್ ಅಲ್ಲಿ ಬಂದಾಗ ಒಂದು ಆಫರ್ ಅಂತ ಬಿಡ್ತಾರೆ, ಸೇಲ್ಸ್ ಆಫರ್. ದಿ ಆಫರ್ ಕ್ಲೋಸಸ್ ಸೂನ್. ಟ್ರಾನ್ಸಿಟ್ ನೋಡೋದು ಸ್ವಲ್ಪ ಅಷ್ಟು ಈಸಿ ಅಲ್ಲ. ವಿ ಹ್ಯಾವ್ ಟು ಬಿ ಆನ್ ದಿ ಲೂಪ್. ದಶ ಯಾವ್ದು ನಡೀತಾ ಇದೆ, ಭುಕ್ತಿ ಯಾವ್ದು, ಅಂತರ್ಭುಕ್ತಿ ಯಾವ್ದು ನಡೀತಾ ಇದೆ, ಟ್ರಾನ್ಸಿಟ್ ಅಲ್ಲಿ ಬಂತ ಹೆಚ್ಚಿನ ಪ್ರಯತ್ನ ಮಾಡಿ ಇವೆಂಟ್ ಫ್ರೂಕ್ಟಿಫೈ ಆಗಕ್ಕೆ ಟ್ರಾನ್ಸಿಟ್ ಒಂದೇ ದಾರಿ ಇರೋದು. ನಿಮ್ಮ ಹಾರೋಸ್ಕೋಪ್ ಅಲ್ಲಿ ಯೋಗ ಇಲ್ಲ ಅಂದ್ರೆ ಯೋಗ ಬರ್ತಕ್ಕಂತ ಒಂದು ಸಣ್ಣ ಪ್ರಮಾಣ ಟ್ರಾನ್ಸಿಟ್, ಗೋಚಾರ. ಸೊ ಹಾಗೆ ನಮ್ಮ ಕ್ರಿಸ್ಟಲ್ ಹೀಲಿಂಗ್ ಕ್ಲಾಸಸ್ ಬಗ್ಗೆ ಹೇಳಿದೆ. 4 ದಿವಸದ ಕ್ಲಾಸ್ ಇರುತ್ತೆ, 800 rupees ಚಾರ್ಜ್ ಮಾಡ್ತಾ ಇದೀವಿ. ಆಸಕ್ತಿ ಇರೋರು ಬನ್ನಿ, ಜಾಯ್ನ್ ಆಗಿ. ತುಂಬಾ ಜನ ಕೇಳ್ತಾರೆ, ಬಟ್ ಯಾಕೋ ಮನಸ್ಸು ಮಾಡಲ್ಲ. ನಾನು ಕೊಡ್ತಕ್ಕಂಥ ಫೀಸ್, ನಾವು ಕೇಳ್ತಕ್ಕಂಥ ಒಂದು ಇನ್ಫಾರ್ಮೇಶನ್, ಕೊಡ್ತಕ್ಕಂಥ ಒಂದು ವಿಚಾರ 800 rupees ನಥಿಂಗ್. ತುಂಬಾ ಜನ ಹೇಳ್ತಾರೆ ಇದಕ್ಕೆಲ್ಲ 5,000 ಇಡ್ಬೇಕು ಸರ್. ಏನ್ ಸರ್ 800 ಇಟ್ಟಿದ್ದೀರಾ ಅಂದ್ರು. ಪರವಾಗಿಲ್ಲ, ನಕ್ಷತ್ರ ನಾಡಿ ಇಸ್ ಮೈ ಮೇನ್. ನಕ್ಷತ್ರ ನಾಡಿ ಇಸ್ ದಿ ಟಾಪ್. ಯಾವಾಗಲೂ ಕೂಡ ಅದನ್ನ ಒಂದ್ ಸ್ವಲ್ಪ ಊಪರ್ ಕೆ ಬಿ ಸೂಪರ್ ಕೆ ಬಿ ಊಪರ್ ಅಂತಲ್ಲ, ಆತರ ನಕ್ಷತ್ರ ನಾಡಿ, ಆತರ ಅದ್ರದ್ದು ಯಾರು ಟಚ್ ಮಾಡಕ್ಕಲ್ಲ. ತುಂಬಾ ಜನ ಕೇಳ್ತಾ ಇರ್ತೀನಿ, ಈ ನಕ್ಷತ್ರ ನಾಡಿ ಕಲ್ತ್ಬಿಟ್ಟು ಈ ಭೃಗುನಂದ ನಾಡಿಗೆ ಹೋಗೋದು, ಮತ್ತೆ ಪರಾಶರಕ್ಕೆ ಹೋಗೋದು, ಅಲ್ಲೇನೋ ಹೇಳ್ತಾರೆ ಹೋಗೋದು. ತ್ರಿಶಂಕು ಸ್ಥಿತಿ ಅವ್ರು ಮಾತ್ರ ಬೇರೆ ಕಡೆ ಹೋಗ್ತಾರೆ. ತ್ರಿಶಂಕು ಅಂತ ಒಬ್ಬ ಇದ್ದ ಋಷಿಮುನಿ, ಅವನಿಗೆ ಎಲ್ಲೂ ಕರೆಕ್ಟ್ ಆಗಿ ನಾಲೆಜ್ ಸಿಗಲ್ಲ. ಆ ತ್ರಿಶಂಕು ಸ್ಥಿತಿ ಆಗ್ಬಾರ್ದು ಯಾವಾಗ್ಲೂ. ಒಂದು ಕಡೆ ವಿ ಹ್ಯಾವ್ ಗೇನ್ ನಾಲೆಜ್, ಎಂಡ್ ಆಫ್ ಇಟ್ ಪ್ರಾಕ್ಟೀಸ್. ತುಂಬಾ ಕಡೆ ಹೋದಾಗ ವಿ ವಿಲ್ ನೆವರ್ ಬಿಕಮ್ ಎ ಮಾಸ್ಟರ್. ಮಾಸ್ಟರ್ ಆಗ್ಬೇಕಾ? ಒಂದು ಲೈನ್, ಒಂದು ಆರ್ಡರ್. ಒಳ್ಳೇದಾಗ್ಲಿ, ಸರ್ವೇ ಜನ ಸುಖಿನೋ ಭವಂತು. ಪಂಡಿತ್ ದಿನೇಶ್ ಗುರುಜಿಯವರು ನಡೆಸಿಕೊಡುತ್ತಿರುವ ಚಕ್ರ ಹೀಲಿಂಗ್ ಕ್ಲಾಸಸ್ ನಮ್ಮ ದೇಹದಲ್ಲಿನ ಸಪ್ತ ಚಕ್ರಗಳ ಸಮತೋಲನವು ವ್ಯಕ್ತಿಯನ್ನು ಸಂತೋಷದಾಯಕ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ. ದಿನಗಳ ತರಗತಿಯಲ್ಲಿ ಸಪ್ತ ಚಕ್ರಗಳ ಸಮತೋಲನೆ, ಏಕಾಗ್ರತೆಯನ್ನು ವೃದ್ಧಿಸುವ ಕ್ರಮ, ಸಂಪತ್ತಿನ ಆಕರ್ಷಣೆ ಹಾಗೂ ಆರೋಗ್ಯಕರ ಅಭ್ಯಾಸಗಳನ್ನು ಹೇಳಿಕೊಡಲಾಗುತ್ತದೆ. ಇದರಲ್ಲಿ ಸಪ್ತ ಚಕ್ರಗಳ ಕ್ರಿಸ್ಟಲ್ಸ್ ಹಾಗೂ ಅದನ್ನು ಉಪಯೋಗಿಸುವ ಕ್ರಮ, ಆರೋಗ್ಯ ವೃದ್ಧಿಸಲು ರೇಖಿ ಹೀಲಿಂಗ್, ಸಪ್ತ ಚಕ್ರಗಳಿಗೆ ಅನುಗುಣವಾಗಿ ಎಸೆನ್ಷಿಯಲ್ ಆಯಿಲ್ ಹಾಗೂ ಅದನ್ನು ಉಪಯೋಗಿಸುವ ಕ್ರಮ, ಸಪ್ತ ಚಕ್ರಗಳಿಗೆ ಬೀಜ ಮಂತ್ರಗಳು ಇತ್ಯಾದಿಗಳನ್ನು ತರಗತಿಯಲ್ಲಿ ಚರ್ಚಿಸಲಾಗುತ್ತದೆ. ಆರೋಗ್ಯಮಯ ಜೀವನಕ್ಕಾಗಿ ಇಂದೇ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು.
ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರೂಜಿಯವರ ನಕ್ಷತ್ರ ನಾಡಿ ತರಗತಿಯು ಅಕ್ಟೋಬರ್ 21ರಿಂದ ಪ್ರಾರಂಭವಾಗುತ್ತಿದೆ. ನಿಮ್ಮ ಜೀವನದಲ್ಲಿನ ಪ್ರತಿಯೊಂದು ಹಂತಗಳ ವಿಚಾರಗಳನ್ನು ಈ ಜ್ಯೋತಿಷ್ಯವನ್ನು ಕಲಿಯುವುದರ ಮೂಲಕ ಅತ್ಯಂತ ಸುಲಭವಾಗಿ ತಿಳಿಯಬಹುದಾಗಿದೆ. ಈ ನಕ್ಷತ್ರ ನಾಡಿಯು ನಮ್ಮ ಜೀವನದ ಯಾವುದೇ ಗೊಂದಲಗಳಿಗೆ ಸರಳ ಮಾರ್ಗದರ್ಶನವನ್ನು ನೀಡುವಂತಹ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಪಡೆದುಕೊಳ್ಳಬಹುದಾಗಿದೆ. ನಾನು ನಕ್ಷತ್ರ ನಾಡಿ 2020 ಅಲ್ಲಿ ಕಲ್ತಿದ್ದು ಫಸ್ಟ್ ಆನ್ಲೈನ್ ಬ್ಯಾಚ್ ಅಲ್ಲಿ. ಅದಕ್ ಮುಂಚೆ 2019 ಅಲ್ಲಿ ನಮ್ ತಂದೆ ಫಸ್ಟ್ ಕಲ್ತ್ರು. ನಮ್ ತಂದೆ ಬೇರೆಯವ್ರಿಗೆ ಪ್ರಿಡಿಕ್ಟ್ ಮಾಡೋದನ್ನ ನೋಡಿದಾಗ ಇದೇನ್ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಅವಾಗ ನನ್ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿ ನಾನು ಆನ್ಲೈನ್ ಬ್ಯಾಚ್ ಜಾಯ್ನ್ ಆದೆ. ಅದಾದ್ಮೇಲೆ ಲೈಕ್ ವೆನ್ ಐ ಅನಲೈಸ್ ಮೈ ಹಾರೋಸ್ಕೋಪ್ ನನ್ಗೆ ತುಂಬಾ ಕ್ಲಾರಿಟಿ ಸಿಕ್ತು ನನ್ನ ಲೈಫ್ ಬಗ್ಗೆ, ನಮ್ ಕೆರಿಯರ್ ಬಗ್ಗೆ, ನಮ್ ಮ್ಯಾರೇಜ್ ಬಗ್ಗೆ. ಇಟ್ಸ್ ಲೈಕ್ ಐ ಆಮ್ ದಿ ಗೋ ಟು ಪರ್ಸನ್. ಲೈಕ್ ಎಲ್ರು ಏನ್ ಮಾಡ್ಬೇಕಂದ್ರೆ ಲೈಫ್ ಅಲ್ಲಿ ದೇ ಜಸ್ಟ್ ಚೆಕ್ ವಿತ್ ಮೀ. ಅಂಡ್ ಸೊ ಐ ಹೈಲಿ recommend all the youngsters to really get into learn Nakshatra Nadi and also embrace ancient wisdom of our Sanatana Dharma. ನಮ್ಮ ಬ್ರದರ್ ಇಂಗ್ಲಾ ಇಲ್ಲಿ ಕಲ್ತ್ಕೊಂಡು ಹೋದ್ರು. ಆಮೇಲೆ ನನ್ಗೆ ಅವರು ಹೇಳೋಕ್ ಶುರು ಮಾಡಿದ್ರು, ಈ ತರ ಚೆನ್ನಾಗಿದೆ ನೋಡಿ ಅಂದ್ಬಿಟ್ಟು. ಸೊ ಅವಾಗ ನಾನು ಒಂದ್ಸರಿ ಫಸ್ಟ್ ಬೇಸಿಕ್ಸ್ ಮುಗಿಸ್ಕೊಂಡೆ, ಅಲ್ಲಿಂದ ಆಮೇಲೆ ಅಡ್ವಾನ್ಸ್ ಮುಗಿಸ್ಕೊಂಡೆ. ಅದಾದ್ಮೇಲೆ ನ್ಯೂಮರಾಲಜಿ ಗುರುಜಿ ಏನೇನ್ ಮಾಡ್ತಾರೆ ಪ್ರತಿಯೊಂದು ಕೋರ್ಸ್ ಗಳನ್ನ ನಾನು ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಅವಾಗ ಏನಾಯ್ತು, ಒಂಥರ ಕಾನ್ಫಿಡೆನ್ಸ್ ಬಂತು. ನನ್ನ ಜೀವನದಲ್ಲಿ ಒಂಥರ ನೆಗೆಟಿವ್ ಇರೋದೆಲ್ಲ ಪಾಸಿಟಿವ್ ಆಗೋಕೆ ಟರ್ನ್ ಆಗೋಕೆ ಸ್ಟಾರ್ಟ್ ಆಯ್ತು. ಉದ್ಯೋಗ, ವೈವಾಹಿಕ ಜೀವನ, ಹಣಕಾಸಿನ ಪರಿಸ್ಥಿತಿ, ಆರೋಗ್ಯ, ಪ್ರಯಾಣ, ವಿದ್ಯಾಭ್ಯಾಸ, ಆಸ್ತಿ, ವ್ಯಾಜ್ಯ ಮುಂತಾದ ಎಲ್ಲಾ ರೀತಿಯ ವಿಚಾರಗಳನ್ನು ಅತ್ಯಾಧುನಿಕವಾಗಿ ಸಿದ್ಧಪಡಿಸಿರುವ ಆಪ್ ಮೂಲಕ ಸುಲಭವಾಗಿ ತಿಳಿದುಕೊಳ್ಳಬಹುದಾಗಿದೆ. ನಮ್ಮ ಸನಾತನ ಋಷಿಮುನಿಗಳ ಕೊಡುಗೆಯಾಗಿರುವ ಅಮೃತಕ್ಕೆ ಸಮಾನವಾಗಿರುವ ಈ ಜ್ಯೋತಿಷ ಶಾಸ್ತ್ರವನ್ನು ಕಲಿತು ಜೀವನದಲ್ಲಿ ಉತ್ತಮ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಇದೇ ಅಕ್ಟೋಬರ್ 21ರಿಂದ ಶುರುವಾಗುವ ಈ ತರಗತಿಗೆ ಇಂದೇ ನೋಂದಾಯಿಸಿ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಂಡುಕೊಳ್ಳಿರಿ. ಹೆಚ್ಚಿನ ಮಾಹಿತಿಗೆ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು.